ಸರ್, ಈಗಾಗಲೇ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತ ಅರ್ಜುನ್ ಲಮಾಣಿ ಅವರು ನಕಲಿ ಪತ್ರಕರ್ತರು ಹಾಗೂ ನಕಲಿ ಸಂಘಟನೆ ಅಂತ ಒಂದು ದೊಡ್ಡ ಆಪಾದನೆ ಮಾಡಿದ್ದಾರೆ ಸರ್. ಈಗಾಗಲೇ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ತಾವು ಒಂದು ಸಂಘಟನೆ ಸದಸ್ಯರಾಗಿ ಸಂಘಟನೆ ಅಧ್ಯಕ್ಷರಾಗಿ ಈಗಾಗಲೇ ದಲಿತ ಪರ ಸಂಘಟನೆಗಳು ನಡೆಸೋದನ್ನು 15-20 ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಅರ್ಜುನ್ ಲಮಾಣಿ ಅವರಿಗೆ? ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ರಾಜ್ಯ ಸರ್ಕಾರ ನೌಕರ ಸಂಘದಲ್ಲಿ ಇರ್ತಕ್ಕಂಥ ಎಷ್ಟು ಟೀಚರ್ ಇದಾರಲ್ಲ, ಇವತ್ತು ಶಿಕ್ಷಕರಂತ ಓಡಾಡ್ಕೊಂಡು ಇದಾರಲ್ಲ, ಅವರೇ ಮೊದಲು ನಕಲಿ. ಅವ್ರ ಪರವಾಗಿ ಬೇರೆ ಶಿಕ್ಷಕರನ್ನ ಅಲ್ಲಿ 10,000 15,000 ಪೇಮೆಂಟ್ ಕೊಟ್ಟು ಇವ್ರು ತಿರ್ಗಾಡುವಂಥವ್ರು. ಇವರು ಬೇರೆ ಸಂಘಟನೆಗಳ ಬಗ್ಗೆ ಮಾತಾಡಕ್ಕೆ ಇವ್ರ ನೈತಿಕತೆನೇ ಇಲ್ಲ. ಇವತ್ತು ಅರ್ಜುನ್ ಲಮಾಣಿ ಎಷ್ಟು ದಿನ ಶಾಲೆಗೆ ಹೋಗ್ತಾನ, ಶಿರ್ಷಾಡ್ ಎಷ್ಟು ದಿನ ಶಾಲೆಗೆ ಹೋಗ್ತಾನ, ಉನ್ನಿಳದವ್ರು ಎಷ್ಟು ದಿನ ಶಾಲೆಗೆ ಹೋಗ್ತಾರ ನಾವು ನೋಡಿವಿ. 28 ಲಕ್ಷ ರೂಪಾಯಿ ಒಬ್ಬ ಶಿಕ್ಷಕ ಕಾರ್ ತಗೊಂಡ್ ಓಡಾಡ್ತಾನಂದ್ರ ನಾವು ಎಷ್ಟ್ರ ಮಟ್ಟಿಗೆ ನಿಯತ್ತಾಗಿದಾರ, ಅವ್ರು ಎಷ್ಟ್ರ ಮಟ್ಟಿಗೆ ಇದ್ರೆ 1 ಲಕ್ಷ ರೂಪಾಯಿ ಸಂಬಳ ಇರ್ಬೇಕು ಅವ್ರಿಗೆ. 28 ಲಕ್ಷ ರೂಪಾಯಿ ಗಾಡಿ ತಗೋತಾರ. 1 ಲೀಟರ್ಗೆ ಭಾಳ ಅಂದ್ರೆ 8 ಕಿಲೋಮೀಟರ್ ಕೊಡ್ತೈತಿ. 100 ರೂಪಾಯಿ 1 ಲೀಟರ್ಗೆ ಅಂದ್ರೆ ಎಲ್ಲಿಂದ ಮನೆಗೆ ಬಂದ್ರೆ ಡೈಲಿ ಮಿನಿಮಮ್ 300-400 ರೂಪಾಯಿ ಒಂದು ಡೀಸೆಲ್ ಬೇಕು ಗಾಡಿಗೆ. ಡ್ರೈವರ್ ಇಟ್ಕೊಂಡು ಓಡಾಡ್ತಾರ ಅಂದ್ರೆ ಇವ್ರ ಸಂಘಟನೆಗಳ ಬಗ್ಗೆ ಮಾತಾಡಕ್ ನೈತಿಕತೆ ಎಲ್ಲೈತಿ ಇವ್ರಿಗೆ? ಈ ಕುರಿತು ನಾವು ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸ್ತೀವಿ. ಇವ್ರು ಎಷ್ಟು ಜನ ರಾಜ್ಯ ಸರ್ಕಾರ ನೌಕರರು ಇದಾರ, ಆಮೇಲೆ ಎಷ್ಟು ಜನ ಇವ್ರ ಶಾಲಾ ಶಿಕ್ಷಕರ ಸಂಘದಲ್ಲಿ ಇದಾರ, ಇವರೆಲ್ಲರ ಆಸ್ತಿ ಎಷ್ಟೈತಿ, ಇವ್ರು ಫೋನ್ ಪೇ ಎಷ್ಟಾಯ್ತು, ಇವ್ರ ಟ್ರಾನ್ಸಾಕ್ಷನ್ ಎಷ್ಟಾಯ್ತು, ಅದೆಲ್ಲವನ್ನು ಕೂಡ ಲೋಕಾಯುಕ್ತರಿಗೆ ನಾವು ತನಿಖೆ ಮಾಡೋದಕ್ಕೆ ಅರ್ಜಿಯನ್ನ ಕೊಡ್ತಾ ಇದ್ದೀವಿ. ಹಾಗೆ ಇವ್ರೇನ್ ಇವತ್ತು ಸಂಘಟನೆಗಳು ಕಾಡ್ತಾರ, ಬಂದು ಸಂಘಟನೆಗಳು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರಂತ ಇವ್ರ ಸಂಘಟನೆ ಕಟ್ಕೊಂಡು ಇವ್ರ ಏನ್ ಮಾಡ್ತಾರ್ರಿ? ರಾಜ್ಯ ಸರ್ಕಾರವನ್ನ ಬ್ಲಾಕ್ ಮೇಲ್ ಮಾಡ್ತಾರ, ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಾರ. ವರ್ಗಾವಣೆ ದಂಧೆ ಅಂದ್ರೆ ಅದೊಂದು ನಕಲಿ ದಂಧೆ. ಇವತ್ತು ಯಾರಿಗಾರ ಬೇರೆ ಕಡೆ ಟ್ರಾನ್ಸ್ಫರ್ ಬೇಕಾಗಿತ್ತಂದ್ರ ಅಂತವ್ರನ್ನ ತಗೊಂಡು ಸಸ್ಪೆಂಡ್ ಮಾಡಿಸಿ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸುವಂತ ದಂಧೆನೇ ಇಡೀ ಐತಿ. 163 ಶಾಲೆ ನಕಲಿ ಶಾಲೆಗಳಿಗೆ ದಾಖಲಾತಿ ಕೊಟ್ಟು ಇಲ್ಲದೆ ಇದ್ರು ಕೂಡ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಇಲಾಖೆ ಸಂಘಟನೆಗಳ ಬಗ್ಗೆ, ಪತ್ರಕರ್ತರ ಬಗ್ಗೆ ಮಾತಾಡಕ್ಕೆ ಇವ್ರ ನೈತಿಕತೆ ಇಲ್ಲದರಿ. ಹಿಂಗಾಗಿ ಅರ್ಜುನ್ ಲಮಾಣಿ ಮತ್ತೆ ಇವತ್ತೇನು ಶಾಲಾ ಶಿಕ್ಷಕರ ಸಂಘ ಇವರೆಲ್ಲ ಇದಾರಲ್ಲ, ನೌಕರಿ ಮಾಡಕ್ ಬಂದಿರಿ, ನೌಕರಿ ಮಾಡ್ರಿ. ನಿಮ್ ಇಡೀ ಕುಟುಂಬನ ಸಾಕೋದೆ ನಮ್ಮಂತವ್ರು. ನೀವು ಸತ್ ಮೇಲೂ ಸಾಕ್ತಿವಿ, ನೀವು ಇದಾಗ್ನು ಸಾಕ್ತಿವಿ. ಇಡೀ ಕುಟುಂಬದ ವೈದ್ಯಕೀಯ ವೆಚ್ಚ ನಾವು ಭರಿಸ್ಬೇಕು, ನೀವು ಹಾಳಾದ್ರೂ ಅದನ್ನ ನಾವೇ ಭರಿಸ್ಬೇಕು. ಇಂಥ ವಿಚಾರ ಇದ್ದಾಗ ನೀವು ಸರ್ಕಾರದ ನೌಕರಿ ಮಾಡತ್ತೀರಿ ಅಂದ್ರೆ ನಿಮ್ ಶಾಲೆ ಒಳಗೆ ಎಷ್ಟು ಜನ ಮಕ್ಳು ಇದಾರ್ರಿ? ನಿಮ್ ಮಕ್ಳು USA ಕಳಿಸ್ದೆ, ಅಮೆರಿಕ ಕಳಿಸ್ದೆ, ನಿಮ್ಮಲ್ಲಿ ಎಲ್ಲಿಂದ ದುಡ್ಡು ಬರ್ತಾವ್ರಿ? ಸರ್ಕಾರಿ ಶಾಲೆ ಬಿಟ್ಟು ನೀವು ಪ್ರೈವೇಟ್ ಶಾಲೆಗೆ ಹಾಕ್ತಿರಿ. 5 ಲಕ್ಷ 3 ಲಕ್ಷ ಇದೈತಲ್ಲ ಡೊನೇಷನ್. ನಿಮ್ಗೆ ಎಲ್ಲಿಂದ ಬರ್ತದ್ರ ಅಷ್ಟು ದುಡ್ಡು? ನಾವು ಬಡ ಶಾಲಾ ಶಿಕ್ಷಕರು ಅಂತ ಹೇಳ್ತೀರಿ, ನೀವ್ ಎಲ್ಲಿಂದ ಬಡತಂದಾಗಿದ್ದೀರಿ? ನಿಮ್ ಶಾಲೆ ಮಕ್ಕಳ ಬಗ್ಗೆ ನೀವು ವಿಚಾರ ಮಾಡ್ರಿ. ಅದು ಬಿಟ್ಕೆ ಬರೇ ರಾಜಕಾರಣ ಮಾಡ್ಕೊಂಡು ರಾಜಕಾರಣಿಗಳ ಹಿಂದ್ ತಿರ್ಗಾಡಿ ಅವ್ರ ಬಾಲ ಬಡಿಯೋದ್ ಬಿಟ್ಟು ಶಾಲೆ ಮಕ್ಕಳಿಗೆ ನಿಮ್ಗೆ ಸಂಬಳ ಕೊಡೋದು ಅದಕ್ಕೆ ಸಾಲಿ ಕಲ್ಸಿರತ್ತೇಳಿ. ಅದು ಬಿಟ್ಟು ನೀವು ರಾಜಕಾರಣ ಮಾಡ್ಕೊಂಡು ಊರ್ ಜನರ ಬಗ್ಗೆ ಕಮೆಂಟ್ ಮಾಡ್ಕೊಂಡು ಇವೆಲ್ಲ ಬಿಟ್ಟು ನ್ಯಾಯವಾಗಿ ನೌಕರಿ ಮಾಡ್ರಿ. ಅದು ಬಿಟ್ಟು ದಲಿತ ಸಂಘಟನೆಗಳ ಬಗ್ಗೆ ಮಾತಾಡೋದು, ಪತ್ರಕರ್ತರ ಸಂಘದ ಬಗ್ಗೆ ಮಾತಾಡೋದು, ನೀವು ಅಷ್ಟು ತಪ್ಪು ಮಾಡಿದ್ರು ಸಂಘಟನೆದವ್ರು ಬಂದಂದ್ರ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು. ಇದುವರೆಗೆ ಯಾಕೆ ಬಿಟ್ರಿ? ಪತ್ರಕರ್ತರು ಬಂದ್ರ, ನಕಲಿ ಪತ್ರಕರ್ತರು ಬಂದ್ರ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು. ಇವತ್ತು ಪ್ರಶ್ನೆ ಕೇಳದ ಭ್ರಷ್ಟಾಚಾರ ಮಾಡ್ತಾರ, ಅವ್ರು ನಮ್ ಬಗ್ಗೆ ಅದು ಮಾಡ್ತಾರ ಇದು ಮಾಡ್ತಾರ. ನೀವೇನು ಪ್ರಶ್ನಾತೀತ್ರ ಏನ್? ನೀವು ಬೇರೆ ಕಡೆಯಿಂದ ಏನು ಮ್ಯಾಲಿಂದ ಉದ್ರಿ ಸರ್ಕಾರ ನೌಕರ ಅಂದ್ರ? ಸರ್ಕಾರಿ ನೌಕರನ ಪ್ರತಿ ಪೈಸೆ ಕೇಳಬೇಕಾಗಿದ್ದು ನನ್ನ ಹಕ್ಕದ. ಒಬ್ಬ ನಾಗರಿಕನಾಗಿ, ಸಮಾಜದ ನಾಗರಿಕನಾಗಿ ನೀ ಏನ್ ಮಾಡಿದ್ರೆ ಕೇಳುವಂತ ಹಕ್ಕ ನನ್ನಲ್ಲಿದ. ಹಿಂಗಾಗಿ ಅರ್ಜುನ್ ಲಮಾಣಿ ಅವರೇ, ನೀವು ಮಾತಾಡಿರೋದು ಬಹಳ ತಪ್ಪು ಮಾತುಗಳದ. ಅದಕ್ಕೆ ನೀವು ಮಾತನ್ನು ವಾಪಸ್ ತಗೋಬೇಕು, ಕ್ಷಮೆ ಕೇಳ್ಬೇಕು. ಒಂದ್ ವೇಳೆ ದಲಿತ ಸಂಘಟನೆಗಳು ಒಂದಾಗಿ ನಿಮ್ಗೆ ಎಲ್ಲರಿಗೂ ಗಂಟು ಬಿದ್ರೆ ನೀವು ಯಾರು ನೌಕರಿ ಮಾಡಂಗಿಲ್ಲ. ತಲೆಗಿರ್ಲಿ, ನೀವು ಮಕ್ಕಳದ ಊಟದೊಳಗೆ ಎಷ್ಟು ತಿಂತೀರಿ, ತತ್ತಿಯೊಳಗೆ ಎಷ್ಟು ತಿಂತೀರಿ, ಮಕ್ಕಳ ಸಂಖ್ಯೆ ಎಟ್ಟದ, ನೀವ್ ಎಟ್ಟಾಗ್ತೀರಿ ಎಲ್ಲವೂ ಗೊತ್ತಿದ್ರು ನಾವು ನೌಕರಿ ಮಾಡತ್ತಿರಲ್ಲ. ನೌಕರಿ ಮಾಡೋದಟ್ಟೆ ನಿಮ್ ಕೆಲಸ. ರಾಜಕಾರಣ ಮಾಡೋದಕ್ಕೆ ಬೇರೆ ಬೇರೆಯವ್ರು ಅದಾರ. ಅದು ಬಿಟ್ಟು ನೀವು ರಾಜಕಾರಣ ಮಾಡಕ್ ಬಂದ್ರೆ ನಾವು ರಾಜಕಾರಣ ಮಾಡ್ತೀವಿ. ನೀವು 10 ಕಂಪ್ಲೇಂಟ್ ಬಂದ್ರ 11 ಕಂಪ್ಲೇಂಟ್ ಕೊಡೋ ತಾಕತ್ ನಂಬಲ್ಲಿ ಅದ. ಪೊಲೀಸರು ನಿಮ್ಗೆ ಅಟ್ಟೆ ಅಲ್ಲ, ನಮಗೂ ಕೂಡ ಅದಾರ. ಕಾನೂನು ಎಲ್ಲರಿಗೂ ಒಂದೇ ಅದ. ಸಂವಿಧಾನದ ಅಡಿಯೊಳಗೆ ನೀವು ಇದ್ದೀರಿ, ನಾವು ಇದ್ದೀವಿ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಂಜಿ ನಾವೆಲ್ಲ ಹೋಗ್ತೀವಿ ಅಂತ ಇವೆಲ್ಲ ತಲೆಗೆ ಇಟ್ಕೋಬೇಡ್ರಿ. ಅದಕ್ಕೆ ಇಂಥದನ್ನೆಲ್ಲ ಮರ್ತು ನೀವು ಸಾಲಿ ಕೆಲ್ಸದ ಅಟ್ಟೆ ಮಾಡ್ಬೇಕು. ಖಂಡಿತವಾಗಿ ನಿಮ್ಗೆ ವಾರ್ನಿಂಗ್ ಮಾಡ್ತಾ ಇದ್ದೀವಿ. ದಲಿತ ಸಂಘಟನೆಗಳು ಮತ್ತೆ ಪತ್ರಕರ್ತರ ಸಂಘದವ್ರಿಗೆ ನೀವು ಕ್ಷಮೆ ಕೇಳಬೇಕು. ಈ ತರದ ವಿಚಾರಗಳು ಮತ್ತೊಮ್ಮೆ ಮರುಕಳಿಸ್ದಂಗೆ ನೀವು ನೋಡ್ಕೊಳ್ಬೇಕು. ಇಲ್ಲಾಂದ್ರೆ ನಿಮ್ದು ಬಹಳ ದೊಡ್ಡ ಮಟ್ಟಕ್ಕೆ ರಾಜ್ಯ ಸರ್ಕಾರ ನೌಕರು ನೀವ್ ಏನ್ ಮಾಡ್ತಿರಲ್ಲ ಎಲ್ಲದಕ್ಕೂ ನಮ್ದು ಒಂದು ಅಡ್ಡಗಾಲ ಇರ್ತ ಅಂತ ಹೇಳಿ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಚೆನ್ನು ಕಟ್ಟಿ ಮನೆ 10-20 ವರ್ಷಗಟ್ಟಲೆ ಅಲ್ಲೇ ಶಿಕ್ಷಕರ ಸೇವೆ ಮಾಡೋದು. ನಾ ಹೇಳಿದ್ನಲ್ರಿ, ಈ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಅಂದ್ರೆ ಅದೊಂದು ಭ್ರಷ್ಟಾಚಾರದ ಕೂಪ ಇದ್ದಂಗ. ನೀವು ಅವರು ಶಾಲೆ ಇವತ್ತು ಹೊಸ ಪರವಾನಗಿ ತಗೋಬೇಕಾಗಿತ್ತು, ಪರವಾನಗಿ ನವೀಕರಣ ಆಗ್ಬೇಕು. ಆದ್ರ ಇಂಥದ್ದೇ ಬೇಕು ಅಂತ ಹೇಳಿ ಅದೊಂದು ನಾಮ್ಸ್ ಅದ, ಸರ್ಕಾರದ ರೂಲ್.
ಸಿಂಗಲ್ ಒಟ್ಟು 123 ಶಾಲೆಗಳ ಅನಧಿಕೃತವಾಗಿ ನವೀಕರಣ ಮಾಡ್ಯಾರ. ಅಂತದೆಲ್ಲ ಸಾಕಷ್ಟು ಮಾಡಿರುವಂತದ ಅದ. ಹಿಂಗಾಗಿ ಅದು ಇವ್ರು ಮಾಡೋದೇನಿಲ್ಲ, ನಮಗೂ ಹಲ್ಕಟಗಿರಿ ಗೊತ್ತದ. ಅದಕ್ಕೆ ಇದು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ಬೇಕು ಶಿಕ್ಷಕರು ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾರೆ. ಅರ್ಜುನ್ ಲಮಾಣಿ ಅವರು ಒಂದ್ ಹೇಳಿ ಬಂದು ನಿಮ್ ದಲಿತ ಪರ ಸಂಘಟನೆದವರಿಗೆ ಅಥವಾ ಪತ್ರಕರ್ತರ ಸಂಘದವರಿಗೆ ಒಂದು ಕ್ಷಮೆ ಕೇಳಿ ಮುಂದಿನ ಹೋರಾಟ ಯಾವ ರೀತಿ ಇದೆ? ಅದನ್ನ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ. 100% ಅವ್ರು ಎಲ್ಲೇ ಏನ್ ಹಲ್ಕಟಗಿರಿ ಮಾಡಿದ್ರು ನಾವು ಅದನ್ನ ಅವ್ರಿಗೆ ಬೆಳಕಿಗೆ ತಗೊಂಡ್ಬರ್ತೀವಿ. ಅವ್ರು ಕಾನೂನುಬದ್ಧವಾಗಿ, ನಾವೇನ್ ಅವ್ರಿಗೆ ಬೇರೆ ವಿಚಾರ ಅಲ್ಲ, ಕಾನೂನುಬದ್ಧವಾಗಿ ಅವ್ರಿಗೆ ಏನ್ ಮಾಡ್ಬೇಕಲ್ಲ ಅದನ್ನೆಲ್ಲವನ್ನು ಮಾಡಕ್ ನಾವು ರೆಡಿ ಇದೀವಿ. ತಮ್ಮ ಹೆಸರು? ಚನ್ನು ಕಟ್ಟಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ವಿಜಯಪುರ. ಥ್ಯಾಂಕ್ ಯು ಸರ್.